ಗುಡ್ ಮಾರ್ನಿಂಗ್ ಸರ್. ಏನ್ ವಿಶ್ವನಾಥ್, ಏನೋ ಮಿಷಿನ್ ಪ್ರಾಬ್ಲಮ್ ಅಂತ ಫೋನ್ ಮಾಡಿದ್ರಿ? ಹೌದು ಸರ್, ಸೆಕೆಂಡ್ ಯೂನಿಟ್ ಅಲ್ಲಿ ಮಿಷಿನ್ ಸ್ಟಾಪ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಯ್ತಾ? ಆ ರೀತಿ ಏನು ಇಲ್ಲ ಸರ್, ಎಲೆಕ್ಟ್ರಿಕಲ್ ಇಶ್ಯೂ ಮಾತ್ರ ಎಲ್ಲೋ ಇದೆ ಸರ್, ಅದು ರೆಕ್ಟಿಫೈ ಆಗ್ತಾ ಇಲ್ಲ ಸರ್. ವಿಶ್ವನಾಥ್, ಈ ತರ ಇಶ್ಯೂಸ್ ಇರಬೇಕಾದ್ರೆ ಟೆಕ್ನಿಷಿಯನ್ ಕರೆಸಿ ಮಾಡಿಸ್ಬೇಕು ತಾನೆ. ಹಾಗೆ ಬಿಟ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಸಾರಿ ಸರ್. ಇಟ್ಸ್ ಓಕೆ. ಆಕ್ಚುಲಿ ನಾನು ತಕ್ಷಣ ಮನೆಗೆ ಹೋಗ್ಬೇಕು. ನಿಮಗೆ ಗೊತ್ತಲ್ವಾ, ಇವತ್ತು ನಮ್ಮ ಮನೇಲಿ ನಮ್ಮ ಪೇರೆಂಟ್ಸ್ದು ಷಷ್ಠಿ ಪೂರ್ತಿ ಫಂಕ್ಷನ್ ಇದೆ. ಷಷ್ಠಿ ಪೂರ್ತಿ ಫಂಕ್ಷನ್ ಸೇರಿರೋ ಗೆಟ್ಗಳಿಗೆಲ್ಲ ಈ ಬೋರಮ್ಮನ್ ಕಡೆಯಿಂದ ನಮಸ್ಕಾರ. ಆಯ್ ನಾನು ಈ ಇಂದ್ರಭವನದಲ್ಲಿ 27 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಕುಕ್ಕು. ಅಯ್ಯಯ್ಯ, ಕುಕ್ಕು ಅಂದ್ರೆ ಬುಸ್ ಬುಸ್ ಅಂತ ಕೂಕೊಳ್ಳೋ ಕುಕ್ಕರ್ ಅಲ್ಲ, ಚಟ ಚಟ ಅಂತ ಅಡ್ಗೆ ಮಾಡೋ ಇಂಗ್ಲಿಷ್ ಕುಕ್ಕು. ಏನಮ್ಮವ್ರೆ ಹಂಗ್ ನಗ್ತಾ ಇದ್ದೀರಾ? ಇವತ್ ಫಂಕ್ಷನ್ ಅಲ್ಲಿ ಮೈಕ್ ಹಿಡ್ಕೊಂಡು ಆಕರಿಂಗ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಯಾಕರಿಂಗ್ ಅಲ್ಲ, ಆಂಕರಿಂಗ್. ಯಾವ್ದೋ ಒಂದ್ ರಿಂಗು ಬಿಡಮ್ಮ, ಅದನ್ನೇ ಮಾಡೋಣ ಅಂತ ಇದೀನಿ. ಹೇಗಿದೆ ನನ್ ಕಂಠ? ನಿನ್ ಕಂಠಕ್ಕೇನು ಬೋರಮ್ಮ, ನಿನ್ ತರಾನೇ ನಿನ್ ವಾಯ್ಸ್ ಸ್ವೀಟ್ ಆಗಿದೆ. ಥ್ಯಾಂಕ್ಸ್. ವೈದೇಹಿ, ಬಂದೇರಿ, ಅವ್ರು ಕರೀತಾ ಇದ್ದಾರೆ, ನೀನ್ ಪ್ರಾಕ್ಟೀಸ್ ಮಾಡ್ತಾ ಇರು. ಏನೋ ಈ ದೊಡ್ಡ ಸೊಸೆ ನಮ್ಮ ಯಾರನ್ನೂ ನೋಯ್ಸಕ್ಕಿಲ್ಲ. ಅದೇ 2ನೇ ಸೊಸೆ ಐಶ್ವರ್ಯ ಆದ್ರೆ ಜಗಮಗ ಅಂತ ಸಿಡಿತಾಳೆ. ಏನಮ್ಮವ್ರೆ, ಸಾಯಂಕಾಲ ಫಂಕ್ಷನ್ಗೆ ನಾನ್ ಹೇಳಿರೋ ಮೆನು ಅಲ್ಲಿ ಒಂದೇ ಒಂದ್ ಮಿಸ್ ಆದ್ರೂ ನಾನ್ ಸುಮ್ನಿರಲ್ಲ, ಅರ್ಥ ಆಯ್ತಾ? ಮುಖ್ಯ, ನಾನ್ ನಾನ್ ವೆಜ್ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಕೇಟ್ರಿಂಗ್ ಅವ್ರು ಬಂದ್ಮೇಲೆ ನೀನೇ ಜಾಗ್ರತೆಯಿಂದ ಚೆಕ್ ಮಾಡು. ಐಶ್ವರ್ಯಮ್ಮ ಅಂದ್ರೆ ಸುಮ್ನೆನಾ ಮತ್ತೆ? ಹಂಗೆ ಆಗ್ಲಿ ಅಮ್ಮವ್ರೆ. ಅರುಣ್, ಮತ್ತೆ ಮಾಡ್ತೀನಿ. ಫಂಕ್ಷನ್ ಬ್ಯಾಕ್ಗ್ರೌಂಡ್ ಅಲ್ಲಿ ಪ್ಲೇ ಮಾಡೋಕೆ ಸ್ವಲ್ಪ ಮ್ಯೂಸಿಕ್ ಆಲ್ಬಮ್ಸ್ ನ ಡೌನ್ಲೋಡ್ ಮಾಡು ಅಂದಿದ್ದೆ, ಮಾಡಿದ್ಯಾ? ನಾವ್ ಹೇಳದ್ ಬ್ಯಾಕ್ ಮಾಡ್ದೆ ಇರಕ್ಕೆ ಅವಂದೇನ್ ಗುಂಡ್ಗೆನಾ ಬಂಡೆನಾ? ಅದನ್ನೇ ಮಾಡ್ತಾ ಇದ್ದೀನಿ ಐಶ್ವರ್ಯ, ಆಲ್ರೆಡಿ ಸ್ವಲ್ಪ ಡೌನ್ಲೋಡ್ ಮಾಡಿದ್ದೀನಿ, ಬಾ ತೋರಿಸ್ತೀನಿ. ಏನೇ ಅಂದ್ರು ದೊಡ್ಡಮ್ಮವ್ರು ನೋಡಿ ಮಾಡಿ ತಂದಿರೋ ಅಂದವಾದ ಸೊಸೆ ಅಟ್ ಮಾತ್ರ ಮಾಡ್ಬೇಕು. ಮತ್ತೆ ಮಾತ್ ಹೇಳ್ಬೇಕು ಅಂದ್ರೆ ದೊಡ್ಡಮ್ಮವ್ರು ಎಷ್ಟು ಒಳ್ಳೆಯವರು ಅಷ್ಟೇ ಗಟ್ಟಿ. ಕೈ ಮುಗಿಬೇಕು ಅನ್ಸೋ ರೂಪ, ಭಯ ಪಡ್ಸೋ ಕೋಪ. ಅಮ್ಮವ್ರಿಗೆ 2 ಜಾಸ್ತಿನೇ. ವಸಂತ, ಹೇಗಿದೆ ರೀ? ಚೆನ್ನಾಗಿದೆ ವಸಂತ. ಜಸ್ಟ್ ಚೆನ್ನಾಗಿದೆ ಅಷ್ಟೇನಾ? ಅದ್ಭುತವಾಗಿದೆ ಅಂತೀರೇನೋ ಅನ್ಕೊಂಡೆ. ನನ್ನ ದೃಷ್ಟಿಲಿ ಅದ್ಭುತ ಅಂದ್ರೆ ನೀನೇ ವಸಂತ. ಅಬ್ಬಾ, ಇದಕ್ಕೇನು ಕಮ್ಮಿ ಇಲ್ಲ ನೀವು. ಷಷ್ಠಿ ಪೂರ್ತಿ ಮಾಡ್ಕೋತಾ ಇದ್ರು ಇನ್ನೂ ಹೊಸ ಮದ್ವೆ ಗಂಡಿನ ಥರ ಮಾತಾಡ್ತೀರಾ. ನಿನ್ ತರ ಗಂಡನ ಅರ್ಥ ಮಾಡ್ಕೊಂಡು ಮನೇನು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋ ಹೆಂಡತಿ ಇದ್ರೆ ಯಾವ ಗಂಡ ಆದ್ರೂ ಹೀಗೆ ಮಾತಾಡ್ತಾನೆ. ನಿಜ ಹೇಳ್ತಾ ಇದ್ದೀನಿ ವಸಂತ,
ನೀನು ಈ ಮನೆ ಮಹಾ ಅದ್ಭುತ ಮಾತ್ರ ಅಲ್ಲ, ಈ ಮನೆ ಮಹಾಲಕ್ಷ್ಮಿ ಕೂಡ. ಆಹಾ, ಹಾಗಾದ್ರೆ ನೀವು ಮಹಾವಿಷ್ಣುನಾ? ಅಜ್ಜಿ ಹೇ! ಹ್ಯಾಪಿ ಷಷ್ಠಿ ಪೂರ್ತಿ. ವಾವ್, ಥ್ಯಾಂಕ್ ಯು, ಥ್ಯಾಂಕ್ ಥ್ಯಾಂಕ್ ಯು. ಯು. ಬನ್ನಿ ಹೋಗೋಣ. ಬನ್ನಿ. ಅತ್ತೆ, ಫಂಕ್ಷನ್ಗೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಸ್ಟೇಜ್ ಡೆಕೋರೇಷನ್ಸ್ನೆಲ್ಲ ಈವೆಂಟ್ ಮ್ಯಾನೇಜರ್ ನೋಡ್ಕೋತಿದ್ದಾರೆ. ನನಗ್ ಯಾಕೆ ಹೇಳ್ತಿದ್ಯಾ? ನೀನ್ ನೋಡ್ಕೋತಾ ಇದ್ಯಾ ಅಂದ್ರೆ ಎಲ್ಲ ಸರಿಯಾಗೇ ನಡೀತಿರುತ್ತೆ. ಆಯ್ತು ಅತ್ತೆ. ಬನ್ನಿ. ಎಲ್ಲಿ ಅಶೋಕ್ ವೈದೇಹಿ ಕಾಣ್ತಾ ಇಲ್ವಲ್ಲ? ರೆಡಿ ಆಗ್ತಿದಾರೇನೋ ರೀ. ಬೋರಮ್ಮ, ರಂಗಯ್ಯ, ವೀರಯ್ಯ, ಎಲ್ ಸಾಯ್ತಾ ಇದ್ದೀರಾ ಎಲ್ರು? ಏನಾಯ್ತಮ್ಮವ್ರೆ? ಇನ್ನು ಏನಾಗ್ಬೇಕು? ಮನೇಲಿ ಇಷ್ಟ ಜನ ಇದ್ದೀರಾ, ಒಬ್ರು ಕಣ್ಗೂ ಕಾಣಿಸ್ಲಿಲ್ವಾ ಅದು? ಅಖಿಲ್ಗೆ ಕಪ್ಪು ಅಂದ್ರೆ ಭಯ ಅಲ್ವಾ? ಮನೇಲಿ ಕಪ್ಪು ಬಣ್ಣದ್ದು ಕಾಣಬಾರ್ದು ಅಂತ ಹೇಳಿಲ್ವಾ ನಿಮ್ಗೆ? ಆದ್ರೂ ಯಾರು ಹಾಕಿದ್ದು? ಈ ಕಪ್ಪು ಕರ್ಟನ್ ಯಾರು ಹಾಕಿದ್ದು? ವಸಂತ, ಅಖಿಲ್ಗೆ ಕತ್ಲು ಅಂದ್ರೆ ಭಯಾನೇ ಹೊರತು ಕಪ್ಪು ಬಣ್ಣ ಅಂದ್ರೆ ಅಲ್ವಲ್ಲ. ಅಂದ್ರೆ ನೀನು ಜಾಸ್ತಿ ಯೋಚನೆ ಮಾಡ್ತಿದ್ಯೋ ಏನೋ? ಹೌದು ರೀ, ನನ್ನ ಮಗನ ವಿಷಯದಲ್ಲಿ ಜಾಸ್ತಿನೇ ಯೋಚನೆ ಮಾಡ್ತೀನಿ. ನನ್ನ ಮಗನ ವಿಷಯದಲ್ಲಿ ಜಾಸ್ತಿನೇ ನಿಗಾ ವಹಿಸ್ತೀನಿ. ಹೊಸ್ದಾಗ್ ಕೆಲ್ಸಕ್ ಸೇರಿರೋ ಬಸವ ಕಟ್ಟಿರ್ಬೇಕಮ್ಮ. ಮೊದ್ಲು ಆ ಕರ್ಟನ್ ಕಿತ್ ಬಿಸಾಕಿ, ಆಮೇಲೆ ಅವನ್ನ ಕೆಲಸದಿಂದ ತೆಗೆದು ಹಾಕಿ. ಹೋಗಿ. ಈಗ ನಿನಗೆ ತೃಪ್ತಿ ಆಯ್ತಾ? ಇಷ್ಟಕ್ಕೂ ಅಖಿಲ್ ಬನ್ನ ಇಲ್ವಾ? ಎಲ್ಲಿಗೆ ಹೋಗಿದ್ದಾನ ಅವನು? ಫ್ಯಾಕ್ಟ್ರಿಯಿಂದ ಏನೋ ಫೋನ್ ಬಂತು ಅಂತ ಹೋಗಿದ್ದಾನೆ ಡ್ಯಾಡಿ. ಫಂಕ್ಷನ್ ದಿನಾನು ಫ್ಯಾಕ್ಟ್ರಿ ಗೀಕ್ಟ್ರಿ ಅಂದ್ರೆ ಹೇಗೋ, ಬೇಗ ಬಾ ಅಂತ ಫೋನ್ ಮಾಡಿ. ಅಯ್ಯೋ, ಗಂಡಿನ ಮನೆಯವರು ಬಂದ್ರು ರೀ.
ಶ್ಯಾಮನ್ ವಿಷಯ ನಾನ್ ನೋಡ್ಕೋತೀನಿ. ನೀವು ಮೊದ್ಲು ಹೋಗಿ ಅವ್ರನ್ನ ಒಳಗಡೆ ಕರೆದು ಅವ್ರ ಯೋಗಕ್ಷೇಮ ವಿಚಾರಿಸ್ತಾ ಇರಿ. ಆಯ್ತಾಯ್ತು. ಹಾ, ನಡಿಯೋ ಗೋವಿಂದ. ಬನ್ನಿ, ನಮಸ್ಕಾರ. ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಬನ್ನಿ. ನನ್ನ ಹೆಂಡತಿ ಹರಿಪ್ರಿಯಾ. ನಮಸ್ಕಾರ. 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 ನಮಸ್ತೆ. ನೀವು ಮಾತಾಡ್ತಾ ಇರಿ. ಏನು ಅಂದ್ರೆ ಕರ್ಕೊಂಡು ಹೋಗಿ. ಬನ್ನಿ ಬನ್ನಿ. ಹೇ ಕೃಷ್ಣ, ಮುಕುಂದ, ಮುರಾರಿ, ನೀನೇ ಯಾವ ರೀತಿನಾದ್ರೂ ಕಾಪಾಡಬೇಕು ಸ್ವಾಮಿ. ಶ್ಯಾಮ. ಬೇಗ ಬಾಮ್ಮ, ಬಾ. ಎಲ್ಲಿಗೆ ಹೋಗಿದ್ರಿ? ನೀನ್ ನೋಡೋಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ತಗೋ, ಈ ಸೀರೆ ಉಟ್ಕೋ. ಅಬ್ಬಾ, ಹೊಸ ಸೀರೆ, ಬಂಗಾರದ ಬೊಂಬೆಗೆ ಹೊಸ ಸೀರೆ ಚೆನ್ನಾಗಿರುತ್ತೆ. ಗುಡಿಲಿ ಪೂಜಾರಿ ದಯೆ ತೋರಿಸಿ ಅಮ್ಮನ ಅವ್ರ ಸೀರೆ ಕೊಟ್ಟಿದ್ದಕ್ಕೆ ಸರಿ ಹೋಯ್ತು. ಇಲ್ಲದೆ ಇದ್ರೆ ಇಂಥ ಒಳ್ಳೆ ಸೀರೆ ಉಟ್ಕೊಳ್ಳೋ ಅದೃಷ್ಟ ನಮಗೆ ಅಲ್ಲಿಗೆ ಬರ್ಬೇಕು. ಕನಿಷ್ಠ ಹೆಣ್ ತೋರ್ಸ್ಬೇಕಾದ್ರೆ ಉಟ್ಕೊಳ್ಳೋಕ್ಕೂ ಒಂದ್ ಒಳ್ಳೆ ಸೀರೆ ಇರ್ಲಿಲ್ಲ. ಈಗ ಇದೆಯಲ್ಲಮ್ಮ. ಶ್ಯಾಮ, ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಬೇಗ ರೆಡಿಯಾಗಿ ಬಾಮ್ಮ. ಹೋಗಮ್ಮ ಹೋಗು, ಕೈ ಕಾಲ್ ಮುಖ ತೊಳ್ಕೊಂಡು ರೆಡಿ ಆಗು. ಯಾವ ಸೋಪ್ ಹಾಕೊಂಡ್ ತಿಕ್ಕಿದ್ರು ಹೆಗಣನೇ, ಅದ್ಯಾವತ್ತೂ ಬಿಳಿ ಆಗಲ್ಲ ಅಂತಾರೆ. ಇದೆಲ್ಲ ನನಗೆ ಯಾಕೆ ಬೇಕು? ಊದೋ ಕೊಳ್ಪೆನ ಎಲ್ಲಿಟ್ಟಿದ್ದೀರಾ? ಅಡಿಗೆ ಮನೇಲಿದೆ, ಹೋಗ್ ತಗೊಳಮ್ಮ. ಸರಿ ಸರಿ, ನಿಮ್ಮ ಕಪ್ಪು ಬಂಗಾರನ ರೆಡಿ ಮಾಡಿ ಬೇಗ ಕರ್ಕೊಂಡ್ ಬನ್ನಿ, ಅಲ್ಲಿ ವೇಟಿಂಗು. ನಿಮ್ ಅತ್ತಿಗೆ ಮಾತಿನ ಬಗ್ಗೆ ತಲೆ ಕೆಡ್ಸ್ಕೊಬೇಡಮ್ಮ. ಯಾಕೆ ತಲೆ ಕೆಡ್ಸ್ಕೊಳ್ಳಿ ಅಮ್ಮ? ನಿನ್ ಹಾಗೆ ಅವರು ಅಮ್ಮನ್ ತರ. ಒಂದ್ ಮಾತಂದ್ರೆ ತಪ್ಪೇನು? ಏನ್ ತಪ್ಪೋ ಏನೋ ಅಮ್ಮ. ನಿಮ್ಮಪ್ಪ ನಿಮ್ಮಣ್ಣ ಇಬ್ರು ಅಮಾಯಕರಾಗಿರೋದ್ರಿಂದ, ಅವ್ರಿಗೆ ದೊಡ್ಡದಾಗಿ ಸಂಪಾದನೆ ಇಲ್ಲದೆ ಇರೋದ್ರಿಂದ ಈ ಮನೆ ಜವಾಬ್ದಾರಿ ನಿನ್ ಮೇಲ್ ಬಿದ್ದಿದೆ. ಜೊತೆಗೆ ಇವ್ನ ಅನಾರೋಗ್ಯ ಬೇರೆ. ನಮ್ಗೋಸ್ಕರ ನೀನ್ ಇಷ್ಟೊಂದು ಕಷ್ಟ ಪಡ್ತಿದ್ರೆ. ನಿಮ್ಗೋಸ್ಕರ ಅಲ್ದೆ ಹೋದ್ರೆ ಯಾರಿಗೋಸ್ಕರ ಕಷ್ಟ ಪಡ್ಬೇಕಮ್ಮ ನಾನು? ಇಷ್ಟಕ್ಕೂ ಇದು ಕಷ್ಟ ಅಲ್ಲಮ್ಮ, ಕರ್ತವ್ಯ. ನಿಮ್ಮೆಲ್ರೂ ಸಂತೋಷವಾಗಿಡೋದು ನನ್ ಕರ್ತವ್ಯ ಅಮ್ಮ. ಮತ್ತೆ ನಿನ್ನನ್ ಸಂತೋಷವಾಗಿಡೋದು ಯಾರ ಜವಾಬ್ದಾರಿ? ಅದು ಆ ಕೃಷ್ಣನ್ ಜವಾಬ್ದಾರಿ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ನಮ್ಮ ಬಗ್ಗೆ ಹೇಳ್ಕೊಳ್ಳೋಕ್ಕೆ ದೊಡ್ಡದಾಗಿ ಏನೂ ಇಲ್ಲ. ತಲತಲಾಂತರದಿಂದ ನಾವು ಜೀವನ ಮಾಡಿದ್ದು ಜೀವಿಸಿದ್ದು ಎಲ್ಲ ಶಹನಾಯಲ್ಲೇ. ಗುಡಿಲಿ ಉತ್ಸವ ಆದರೂ, ಊರಲ್ಲಿ ಮದುವೆ ಆದರೂ ನಮ್ಮ ಶಹನಾಯಿಂದನೇ ಶುರು ಆಗುತ್ತೆ. ಇನ್ನು ನಮ್ಮ ಹುಡುಗಿ ಬಗ್ಗೆ ಹೇಳೋದಾದ್ರೆ, ದೊಡ್ಡದಾಗಿ ಓದ್ಸೋಕ್ಕಾಗದೇ ಇದ್ರು ಏನೋ ನಮ್ಮ ಅಂತಸ್ತಿಗೆ ತಕ್ಕನಾಗಿ ಓದಿಸಿದೀವಿ. ವರದಕ್ಷಿಣೆ ಅಂತ ಏನೂ ದೊಡ್ಡದಾಗಿ ಕೊಡಕ್ಕಾಗಲ್ಲ. ಮಾವ, ಹುಡುಗಿ ಇಷ್ಟ ಆದ್ಮೇಲೆ ಇದೆಲ್ಲದ್ರ ಬಗ್ಗೆನೂ ಮಾತಾಡ್ಕೋಬಹುದು. ಮೊದ್ಲು ನಮ್ಮ ಹುಡುಗಿ ನೋಡ್ಲಿ ಬಿಡಿ.
ಹೌದೌದು, ಮೊದಲು ಹುಡುಗಿನ ಕರ್ಕೊಂಡ್ ಬನ್ನಿ. ಈ ಸಂಬಂಧ ಒಪ್ಪಿಗೆ ಆದ್ರೆ ಒಳ್ಳೇದು. ನೋಡಿದ್ಯಾ ಕೃಷ್ಣ, ನನ್ಗೆ ಮದ್ವೆ ಮಾಡಿ ಗಂಡನ್ ಮನೆ ಕಳ್ಸ್ಬೇಕು ಅಂತ ಅಮ್ಮ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಯಾರೆಷ್ಟೇ ಕಷ್ಟಪಟ್ರು ನಿನಗ್ ಗೊತ್ತಿಲ್ದೆ ನನ್ ಮದ್ವೆ ನಡೆಯತ್ತ ಹೇಳು? ಈ ಮಾತನ್ನ ನಾನು ಯಾವಾಗಿಂದನೋ ಹೇಳ್ತಿದ್ದೀನಿ. ನಿನಗ್ ಮದ್ವೆ ಮಾಡ್ಬೇಕು ಅಂದ್ರೆ ಮನುಷ್ಯರಿಂದ ಎಲ್ಲಾಗುತ್ತೆ, ಆ ದೇವ್ರೇ ಕೆಳಗಿಳಿದ್ ಬರ್ಬೇಕು ಅಂತ. ಯಾರ್ ಮದ್ವೆ ಆದ್ರೂ ಆ ದೇವ್ರ ಅನುಗ್ರಹ ಇದ್ರೇನೆ ನಡೆಯೋದು. ಆಹಾ, ಮಲ್ಲಿಗೆ ಹೂ ಮುಡಿಸ್ತಾ ಇದ್ದೀರಾ? ಮುಡ್ಸಿ ಮುಡ್ಸಿ, ಮದ್ವೆ ಹುಡುಗನಿಗೆ ಹೂವ ಆದ್ರೂ ಬೆಳ್ಳಕ್ ಕಾಣಿಸ್ಲಿ. ಬೇಗ ರೆಡಿ ಮಾಡಿ, ಅಲ್ಲಿ ಎಲ್ಲರೂ ಹುಡುಗಿನ ನೋಡ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ. ಈಗ ನೋಡ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ, ನೋಡಿದ್ಮೇಲೆ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಾರೆ. ನೋಡಿದ್ದು ಸಾಕು, ಅಲ್ಲಿ ನಿಮ್ಗೋಸ್ಕರನೇ ಕಾಯ್ತಿರ್ತಾರೆ. ಹೋಗಿ ಬೇಗ ಬಾರಮ್ಮ. ಬಾಮ್ಮ. ಹಲೋ ಗೌರಮ್ನವ್ರೆ, ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತ ನಿಮಗ್ ಗೊತ್ತಾ? ನಿಮ್ ಕಸ್ಟಮರ್ ಅದೇ ರೀ, ಶ್ಯಾಮನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಯಾರ್ದಂತ ಸಂಬಂಧ ಅಂತ ಬಂದ್ವಿ. ಈ ಕಾಗೆ ಬಂಗಾರ ನೋಡಕ್ಕ. ಹುಡುಗಿ ಸೇಬಿನ ಹಣ್ಣಿನ ತರ ಇರ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ನೇರಳೆ ಹಣ್ಣಿನ ತರ ಇದ್ದಾಳೆ.
ಬೆಣ್ಣೆ ಹಣ್ಣಿನ ತರ ಇರೋ ನನ್ನ ಮಗನ್ನ ಈ ಹುಡುಗಿ ಕೊಟ್ರೆ ಎಲ್ರೂ ನನ್ನ ಮಗನ್ನ ಕಾಗೆ ಮುಖಕ್ಕೆ ಬೆಣ್ಣೆ ಹಣ್ಣು ಅಂತಾರೆ. ಇಷ್ಟಕ್ಕೂ ನಿಮ್ಗೆ ಎಷ್ಟು ಸಾರಿ ಹೇಳಿದೀನ್ರಿ, ಹುಡುಗಿ ಫೋಟೋ ನೋಡ್ದೆ ಹುಡುಗಿ ನೋಡಕ್ ಹೋಗ್ಬಾರ್ದು ಅಂತ. ಮದ್ವೆ ಬ್ರೋಕರ್ಗೆ ನಮ್ಮ ಹುಡುಗಿ ಫೋಟೋ ಕೊಟ್ಟಿದ್ವಿ, ನಿಮಗ್ ಕೊಡಿ ಅಂತಾನೂ ಹೇಳಿದ್ವಿ. ಮತ್ ಅವನ್ ಯಾಕೆ ಕೊಡ್ಲಿಲ್ವಂತೆ? ಬಹುಶಃ ನಮ್ಮ ಮಾವನ್ ಎದೆ ಮೇಲಿರೋ ಈ ಬೂದ್ ಗುಂಬಳ ಗಾಯನ ತೆಗೆದು ಹಾಕ್ಬೇಕು ಅಂತ ಅನ್ಕೊಂಡಿದ್ನೋ ಏನೋ ಆ ಮದುವೆ ಬ್ರೋಕರು. ಡೈರೆಕ್ಟ್ ಆಗಿ ನೋಡಿದ್ರೆ ಹುಡುಗಿ ನಿಮ್ಗೆ ಇಷ್ಟ ಆಗ್ತಾಳೋ ಏನೋ ಅನ್ನೋ ಆಸೆಲಿ ಫೋಟೋ ಕೊಟ್ಟಿಲ್ವೋ ಏನೋ ಆ ಮದ್ವೆ ಬ್ರೋಕರು. ಇನ್ನು ನೋಡ್ಕೊಂಡು ನಿಂತಿದ್ದೀರಲ್ಲ, ಬನ್ನಿ. ಮಹಾ ದೊಡ್ಡ ಸಂಬಂಧ ತೋರ್ಸಿದ್ರು, ನಡೀರಿ ಹೋಗೋಣ. ಅಮ್ಮ ಒಂದ್ ನಿಮಿಷ ಇರಮ್ಮ. ಹುಡುಗಿ ಬಣ್ಣ ನನಗೆ ಮುಖ್ಯ ಅಲ್ಲ. ಬಣ್ಣದಲ್ಲೇನಿದೆ? ಬಿಳಿ ಬಣ್ಣನ ನಾವೇನ್ ಹುರು ತಿಂತೀವ? ಕಪ್ಪು ಬಣ್ಣನ ಅಗ್ದೋಗಿತೀವ? ಸಂಗೀತದ ಕುಟುಂಬದಲ್ಲಿ ಹುಟ್ಟಿರೋಂಥ ಹುಡುಗಿ ಅಂದ್ಮೇಲೆ ಖಂಡಿತವಾಗಿ ಅಲ್ಪ ಸ್ವಲ್ಪ ಸಂಗೀತದ ಬಗ್ಗೆ ಗೊತ್ತಿರುತ್ತೆ. ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಈ ಹುಡುಗಿನ ಮದ್ವೆ ಆಗೋದಕ್ಕೆ ನನಗಿಷ್ಟ ಇದೆ. ಒಬ್ಬನೇ ಮಗ ನೀನು, ನಿನಗಿಷ್ಟ ಆದ್ರೆ ನಮಗೂ ಇಷ್ಟನೇ. ನಿಮ್ಮಿಬ್ಬರಿಗೂ ಇಷ್ಟ ಆದ್ರೆ ನನಗ್ ಸ್ವಲ್ಪ ಕಷ್ಟ ಆದ್ರೂ ನನಗೂ ಇಷ್ಟನೇ. ಟೈಮು ಏನ್ ಮಾಡೋಕ್ಕಾಗತ್ತೆ? ನಾರಾಯಣ್ ಅವರೇ, ನನಗೆ ರೂಪಾರಾಣಿ ಹಾಡು ಅಂದ್ರೆ ತುಂಬಾನೇ ಇಷ್ಟ. ಈ ನಿನ್ನ ಕಂಠ ನಿಂದಲ್ಲ, ನನ್ನ ಮಗಳು ರೂಪರಾಣಿದು ಅನ್ನೋದನ್ನ ಮರ್ತೋದ್ಯಾ? ನಿನ್ನ ತಮ್ಮನ ಹೃದಯಕ್ಕೆ ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಿಸಿ ಆ ಕಾಯಿಲೆನ ಗುಣಪಡಿಸಕ್ಕೆ ನನ್ನ ಹತ್ರ ಮಾಡಿದ್ದ ಸಾಲನ ಮರ್ತೋದ್ಯಾ? ಆ ಸಾಲ ತೀರೋವರೆಗೂ ನಿನ್ನ ಕಂಠ ನಿನ್ನ ಹಾಡು ನನ್ನ ಹತ್ರ ಒತ್ತೆ ಇಟ್ಟಿರೋ ವಿಷಯನ ಮರ್ತೋದ್ಯಾ? ಎಲ್ಲಂದ್ರಲ್ಲಿ ಹಾಡ್ ಹಾಡೋ ಹಕ್ಕು ನಿನ್ಗಿಲ್ಲ ಅನ್ನೋ ವಿಷಯನ ಮರ್ತೋದ್ಯಾ? ನಿಮ್ ಮಗಳು ರೂಪಾರಾಣಿಯಷ್ಟು ಚೆನ್ನಾಗಿ ಹಾಡದೇ ಇದ್ರು ಅದರಲ್ಲಿ ಒಂದ್ ಸ್ವಲ್ಪ ಹಾಡಿದ್ರು ಸಾಕು. ಅದೇನಪ್ಪ ಹಾಗಂತೀರ? ರೂಪಾರಾಣಿಗೆ ಹೋಲ್ಕೆನಾ? ಅಪ್ಪ, ನಾನ್ ಹೇಳ್ತೀನಪ್ಪ.